ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅವರ ಕೊಲೆಯಾಗಿದ್ದನ್ನು ಖಂಡಿಸಿ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಹಿಂದೂ ಪರಿಷತ್ತು, ಕರ್ನಾಟಕ ರಕ್ಷಣಾ ವೇದಿಕೆ, ಜಿಲ್ಲಾ ಜಂಗಮ ಸಮಾಜ ಹಾಗೂ ಮಹಿಳಾ ಘಟಕದ ವತಿಯಿಂದ ತೀವ್ರವಾಗಿ ಖಂಡಿಸಲಾಯಿತು. ಈ ಕುರಿತು ಮಾತನಾಡಿರುವಂತಹ ಜಂಗಮ ಸಮಾಜದ ಮುಖಂಡರಾದ ಶಿವಯ್ಯ ಸ್ವಾಮಿಯವರು, ಈ ರೀತಿಯ ಕೊಲೆಗಳಾಗುವುದರಿಂದ ಮಹಿಳೆಯರಿಗೆ ಸುರಕ್ಷತೆ ಇಲ್ಲದಂತಾಗಿದೆ. ಸರ್ಕಾರ ಸೂಕ್ತ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಇದು ಕೇವಲ ಫಯಾಜ್ ಎನ್ನುವ ವ್ಯಕ್ತಿಯಿಂದ ಮಾತ್ರ ನಡೆದಿಲ್ಲ, ಬದಲಾಗಿ ಇದರ ಹಿಂದೆ ಇನ್ನು 4 ಜನರಿದ್ದಾರೆ ಎಂದು ನೇಹಾಳ ತಂದೆಯೇ ತಿಳಿಸಿದ್ದಾರೆ. ಅಲ್ಲದೆ ಆರೋಪಿಗಳ ಹೆಸರನ್ನು ಕೂಡ ಪೊಲೀಸ್ ಇಲಾಖೆಗೂ ಕೂಡ ನೀಡಿದ್ದೇನೆ ಎಂದು ಈಗಾಗಲೇ ಮಾಧ್ಯಮದ ಮುಂದೆ ಅವರು ತಿಳಿಸಿದ್ದಾರೆ. ಆದ್ದರಿಂದ ಆರೋಪಿಗಳನ್ನು ಬಂಧಿಸಿ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಶಿವಯ್ಯ ಸ್ವಾಮಿ ಆಗ್ರಹಿಸಿದರು. ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತೀಯ ಸದಸ್ಯರಾದ ರಾಮಕೃಷ್ಣನ್ ಸಾಳೆ ಮಾತನಾಡಿ, ರಾಜ್ಯದಲ್ಲಿ ಮಹಿಳೆಗೆ ರಕ್ಷಣೆ ಇಲ್ಲದಂತಾಗಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಂತಾಗಿದೆ. ಆರೋಪಿಗಳನ್ನು ರಕ್ಷಣೆ ಮಾಡದೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹ ಮಾಡಿದರು. ನೇಹಾ ಹಿರೇಮಠ ಅವರ ಕೊಲೆಯನ್ನು ಖಂಡಿಸಿ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಸೋಮನಾಥ್ ಮುಧೋಳ್ಕರ್, ವಿಶ್ವಕ್ರಾಂತಿ ದಿವ್ಯಪೀಠದ ಅಧ್ಯಕ್ಷ ಓಂ ಪ್ರಕಾಶ್ ರೊಟ್ಟೆ, ಡಾಕ್ಟರ್ ವೈಜನಾಥ್ ಕಮಠಾಣೆ, ಸಿದ್ದು ಪಲಾರಿ, ಮಹಾಲಿಂಗ ಸ್ವಾಮಿ ಚಟ್ನಾಳಿ ಸೇರಿದಂತೆ ಇನ್ನು ಅನೇಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖರು ಕೂಡ ಉಪಸ್ಥಿತರಿದ್ದರು. ಇದೆಲ್ಲ ಅವರು ಸಂಘಟಿತರಾಗಿ ಒಂದು ಯೋಜನಾಬದ್ಧವಾಗಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇಂಥವೆಲ್ಲ ಗೊತ್ತಿದ್ದು ಸಹಿತ ಸರ್ಕಾರ ಕಣ್ಮುಚ್ಚಿ ಕುಂತಿ ಇಂಥ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳುತ್ತೇವೆ. ಇದೆಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಾರೆ. ಕೊಲೆ ಆಕಸ್ಮಿಕ ಅಂಥೇಳಿ ಗೃಹ ಮಂತ್ರಿಗಳು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಬಹಳ ಗೊಂದಲಕಾರಿ ಮತ್ತು ಬಹಳ ನಮ್ಮ ಮನಸ್ಸಿಗೆ ಬೇಜಾರಾಗುವಂಥ ವಿಷಯ ಇದೆ. ಕೊಲೆ ಅಂದ್ರೂ ಆಕಸ್ಮಿಕ ಆಗೋದಿಲ್ಲ. ಅವ್ರು ಎದುರೇ 11 ಸಾರಿ ಚುಚ್ಚಿ ಕಾಲೇಜ್ ಗ್ರೌಂಡಲ್ಲಿ ಮಾಡ್ತಾ ಇದ್ದಾನೆ. ಆಕಸ್ಮಿಕ ಅಂದ್ರೇನು? ಇವತ್ತು ಚಾಕು ಹಿಡ್ಕೊಂಡು ನಿಂತಿದ್ದ ಅವು ಬಂದು ಮ್ಯಾಲೆ ಬಿದ್ದಾನ, ಚಾಕು ಹತ್ಯ ಕೊಲೆ ಆಗ್ಯದ. ಇದು ಆಕಸ್ಮಿಕ ಇರ್ಬೋದು. ಯಾವುದೋ ಮಟ್ಟದಲ್ಲಿ ಏನು ಮಾಡ್ತಾರೆ ಅಂತ ಎಲ್ಲರೂ ಗೊಂದಲ ಆಗಿದೆ. ಸೊ ಹಾಗಾಗಿ ಇವತ್ತು ನಾವೆಲ್ಲರೂ ವಿನಂತಿ ಮಾಡ್ಕೋತೀವಿ, ಘಟನೆಗೆ ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಉಳಿದಂತ ಆರೋಪಿಗಳು ಏನಿದ್ದಾರೆ, ಇವತ್ತೇ 4 ಜನ ಅವ್ರ ತಂದೆಯರಿಗೆ ಅಂತದ, ಇನ್ನೂ 4 ಜನ ಆರೋಪಿಗಳ ಹೆಸರು ನಾನು ಪೊಲೀಸರಿಗೆ ಹೇಳಿದ್ದೀನಿ. ಸೊ ಅವರು ಕೂಡ ಅರೆಸ್ಟ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವು ವಿನಂತಿ ಮಾಡ್ಕೋತೀವಿ, ಎಲ್ಲ ಸಮಾಜದವರು, ಎಲ್ಲ ಸಂಘಟನೆಗಳು, ಎಲ್ಲರೂ ಪ್ರಗತಿಪರ ಚಿಂತಕರು ಇವತ್ತೆಲ್ಲರೂ ಸೇರಿ ಏನಪ್ಪಾ ಅಂದ್ರೆ ನಾವು ಬೀದರ್ ಜಿಲ್ಲೆ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀವಿ. ಈ ಘಟನೆಯಲ್ಲಿ ಯಾರದೇ ಎಷ್ಟೇ ದೊಡ್ಡ ಕೈವಾಡ ಇದ್ರು ಕೂಡ, ಯಾರೇ ಕಾಣದ ಕೈಗಳು ಇದ್ರು ಕೂಡ ಅವರೆಲ್ಲರೂ ಕೂಡ ಅಂದ್ರೆ ಕೇವಲ ಒಬ್ಬರನ್ನು ತಗೊಂಡು ಇವತ್ತು ಅವ್ರ ತಂದೆಯವರು ಹೇಳಿದ ಹಾಗೆ 4 ಜನ ಇದ್ದಾರೆ ಅಥವಾ ಇನ್ನೂ ಹೆಚ್ಚಿನ ಜನರು ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ತನಿಖೆ ಒಳಪಡಿಸಿ ಅವರನ್ನು ತಕ್ಷಣ ಬಂಧಿಸುವಂತ ಕೆಲಸ ಈ ಸರ್ಕಾರ ಮಾಡಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಅವರ ಈ ಪೇಪರ್ದಾಗ ಬರ್ತದ, ಟಿವಿದಾಗ ಬರ್ತದ, 4 ಜುಲ್ದಾದಲ್ಲಿ ಕೇಸ್ ಅಲ್ಲಿಗೆ ಮುಗಿತು. ಹೀಗಾಗಬಾರ್ದು. ಹೊಸ ಕಾನೂನು ಆಗ್ಬೇಕು. ಹೊಸ ಕಾನೂನು ಅಂದ್ರೆ ಹೆಂಗ? ಈ ದುಬೈದಾಗ ಯಾರು ಮರ್ಡರ್ ಮಾಡ್ತಾರ, ಅವ್ರಿಗೆ ಮಾಡಿದ್ರು, ರೇಪ್ ಮಾಡ್ತಾರ, ಚೋರಸ್ತೆ ತಂದು ಕೊಲೆ ಮಾಡೋರು. ಹಂಗ ನಾನು ಅದ ಕಡೆ ನಂದೊಂದು ರಿಕ್ವೆಸ್ಟ್ ಅದ. ಇದು ತೆಲಂಗಾಣದಾಗ ಆಯ್ತು, ಉತ್ತರ ಪ್ರದೇಶದಾಗ ಹಿಂಗೆ ಯಾರ ಕ್ರೈಮ್ ಮಾಡಿದ್ರೆ ವಿಚಾರ ಮಾಡಬೇಕು. ಅದ್ರ ನಮ್ಮ ಕರ್ನಾಟಕದಾಗ ಹಿಂಗೆ ಕ್ರೈಮ್ ಮಾಡಿದ್ರೆ ಅವ್ರಿಗೆ ರಕ್ಷಣೆ ಸಿಗ್ಲತ್ತು. ಅದಕ್ಕೆ ಅನುಕರಣ ರಕ್ಷಿಸಬೇಕಂತೇಳಿ ಇಂಥ ಒಂದು ಕಥೆಗಳನ್ನು ಮತ್ತೊಮ್ಮೆ ಯಾಕೆ ಮರಳಿಸ್ತಾರೆ ಅಂತಂದ್ರೆ ಮರಳಿಸ್ತಾ ಇದೆ ಅಂದ್ರೆ ಇವತ್ತು ಈ ಕೊಳಕ ರಾಜಕಾರಣಿಗಳು ಇಂಥ ವಿಷಯಗಳನ್ನ ದಾರಿ ತಪ್ಪಿಸುವಂತ ಇಂಥ ಶಕ್ತಿಗಳು ಇವತ್ತು ಪುನಃ ಈ ದೇಶದಲ್ಲಿ ಇದಾಗ್ತಾ ಇದಾವೆ. ಅದಕ್ಕೆ ಈ ಘಟನೆಗೆ ನ್ಯಾಯಯುತವಾದಂತ ಹೋರಾಟ ಸಿಗಬೇಕು. ಮತ್ತು ಈ ಹೋರಾಟವನ್ನು ತಾವು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹಡಪದ ಒಂದು ಹೆಣ್ಮಳಿಗಳಾದಂತಹ ಒಂದು ಘಟನೆನ ನಾವು ಕೇವಲ ಸೂರ್ಯಂತ 4 ದಿವಸ ಹೋಗಿ ಮಾಡ್ತೀವಿ, ಆಮೇಲೆ ಆ ವಿಷಯವನ್ನು ಬಿಟ್ಬಿಡ್ತೀವಿ. ಅದಕ್ಕಿಂತ ಘಟನೆಗಳನ್ನ ಮತ್ತೊಮ್ಮೆ ಪುನಃ ನಡೆಸ್ತೇವೆ ಅಂತಕ್ಕಂಥದ್ದನ್ನ ನಾವು ಈ ವಿಷಯವನ್ನ ಖಂಡನಾರ್ಹವಾಗಿ ಮತ್ತು ಉಸ್ತುವಾರಿ ಸಚಿವರು ಇದಕ್ಕೆ ಜವಾಬ್ದಾರಿ ಇದ್ರೆ ಹುಬ್ಬಳ್ಳಿ ಅಂತಕ್ಕಂಥ ಮಾತನ್ನ ಈ ಮೂಲಕ ಮಾಧ್ಯಮ ಮಾತ್ರ ಹೇಳಿ ಇಷ್ಟಪಡ್ತೀನಿ. ನಮಸ್ಕಾರ. ಒಳದಂಡನೆಗೆ ಶಿಕ್ಷೆ ಮಾಡಬೇಕು. ಬಹಳ ಒಂದು ಕ್ರೂರ ಕೆಲಸ ಮಾಡಿದಕ್ಕೆ ಇದಕ್ಕೆ ಶಾಲೆಗೆ ಹೋಗೋ ಹೆಣ್ಮಕ್ಳು ಹೋಗಲಾರ್ದಂಥ ಒಂದು ವಿಷಯ ಆಗಿದೆ. ಭಯದ ವಾತಾವರಣದಲ್ಲಿ ಜೀವನ ಸಾಗಿಸುವಂಥ ವಿಚಾರವಾಗಿದೆ. ಅದಕ್ಕೆ ಈ ಒಂದು ವಾತಾವರಣ ತಿಳಿ ಮಾಡಲಿಕ್ಕೆ ಸರ್ಕಾರ ಕೂಡಲೇ ಅವನನ್ನು ಮರಣದಂಡನೆಗೆ ಶಿಕ್ಷೆ ಆಗುವಂತೆ ಶಿಕ್ಷೆ ನೀಡಬೇಕೆಂದು ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೇನೆ. ಮತ್ತು ಮಜರ್ಕಲ್ಲಿ ಕರ್ಕೊಂಡು ಪೊಲೀಸರು ಎನ್ಕೌಂಟರ್ ಮಾಡಿ ಬಿಸಾಕಿದ್ರು. ಅದೇ ಥರ ಈ ಆರೋಪಿಯನ್ನು ಸಹ ಮಜೂರು ಮಾಡಕ್ಕೆ ಕರ್ಕೊಂಡೋಗಿ ಪೊಲೀಸ್ ಇಲಾಖೆ ಎನ್ಕೌಂಟರ್ ಮಾಡಿ ಬಿಸಾಕಬೇಕಂತೇಳಿ ಬಿಸಾಕಲಿಕ್ಕೆ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ರಮ ಕೈಗೊಂಡು ಸಂಬಂಧಪಟ್ಟ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆದೇಶ ನೀಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಗೃಹ ಮಂತ್ರಿಗಳು ಮತ್ತು ಪೊಲೀಸ್ ಇಲಾಖೆ ನಾವು ಕರ್ನಾಟಕ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿ ನಾವು ಮಾಡ್ತೀವಿ. ನಿಮ್ಮ ಕೊಲೆನೇ ಪರಿಹಾರ ಅದನ್ನು ಬಿಟ್ಟುಬೇಡ್ರಿ. ಯುವ ಪೀಳಿಗೆಗೆ ನಾನು ಹೇಳ್ತಾ ಇದ್ದೀನಿ, ಅದನ್ನ ಸಂಯಮದಿಂದ ವರ್ತಿಸ್ರಿ, ಅದನ್ನ ಟರ್ನ್ ಮಾಡ್ಕೊರಿ, ನೀವು ಬದಲಾಯಿಸ್ರಿ. ನಿಮ್ಮ
ಕೊಲೆಗಿಂತ ದೊಡ್ಡ ವ್ಯಕ್ತಿ ಸಮಾಜದಾಗ ಯಾರೂ ಆಗಲ್ಲ. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಲತಾ ಮಂಗೇಶ್ಕರ್ ಇರ್ಬೋದು, ಎಲ್ಲ ಕೊಲೆಯಲ್ಲಿ ಅಂತ್ಯ ಆಗಬಾರ್ದು. ಮುಂದೆ ನೀವು ದೊಡ್ಡ ಸಾಹಿತಿ ಆಗಬೇಕು. ವಾಯ್ಸ್ ಆಫ್ ನೇಷನ್ ಇವತ್ತು ಲತಾ ಮಂಗೇಶ್ಕರ್ ಹೆಂಗ ಒಂದು ದೇಶಕ್ಕೆ ಅವರು ಕೊಡುಗೆ ಕೊಟ್ಟಿದ್ದಾರೆ. ಇಷ್ಟರಲ್ಲೇ ಒಂದು ಸಣ್ಣ ಒಂದು ಲವ್, ಇದು ಪ್ರೀತಿ, ಇದು ವಯಸ್ಸಿನಾಗ ಇರ್ತದ. ಅದನ್ನು ಸ್ವಲ್ಪ ಸಂಯಮದಿಂದ ವರ್ತಿಸಿದ್ರೆ ನಿಮ್ಮ ಏಳಿಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾ ಮಹಿಳಾ ವತಿಯಿಂದ ಹೇಳೋದು.